ಸ್ನೇಹಿತರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆ. ಈಗ ನಿಮ್ಮೆಲ್ಲರಿಗೆ ಇರುವಂಥ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದ ಒಂದು ಮಾಹಿತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ ನೋಡಿ, ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೇನೆ. ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಯಾವಾಗ ಬರುತ್ತೆ ಅನ್ನೋದರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ಗುಡ್ ನ್ಯೂಸ್ ಆದರೆ ಬಂದಿದೆ. ಈ ಒಂದು ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಕುರಿತಾದರೆ ಮಾತನಾಡೋಣ. ಇಲ್ಲಿ ಗುಡ್ ನ್ಯೂಸ್, ಮಹಿಳೆಯರಿಗೆ ಬಂದಿರುವಂಥದ್ದು ಗುಡ್ ನ್ಯೂಸ್. ಜನವರಿ 1ರಿಂದ ತಿಂಗಳಿಗೆ 2500 ಉಚಿತ ರೇಷನ್ ವಿತರಣೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಾರತ ಸರ್ಕಾರ ಇತ್ತೀಚೆಗೆ ಮಹತ್ವದ ಘೋಷಣೆಯನ್ನ ಮಾಡಿದ್ದು, ಇದು ಈಗ ದೇಶದ ಮಹಿಳೆಯರು, ಬಡ ಕುಟುಂಬಗಳಿಗೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ. ಈಗ ಯೋಜನೆಯಡಿ ಮಹಿಳೆಯರಿಗೆ ತಿಂಗಳಿಗೆ 2500 ರೂಪಾಯಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನ 450ಕ್ಕೆ ನಿಗದಿಪಡಿಸುವುದು ಮತ್ತೆ ಅರ್ಹರ ಕುಟುಂಬಗಳಿಗೆ ಉಚಿತ ಪಡಿತರ ಚೀಟಿಯನ್ನು ನೀಡುವುದಾಗಿ ಸರ್ಕಾರ ಇಲ್ಲಿ ಭರವಸೆ ಆದ್ರೆ ನೀಡಿದೆ. ಸ್ನೇಹಿತರೆ, ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು ಬಡತನವನ್ನು ನಿವಾರಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದು ಮತ್ತು ಅವರ ಸ್ವಾವಲಂಬಿಗಳಾಗಲು ಸಹಾಯ ಮಾಡುವುದು ಈ ಯೋಜನೆಯ ಪ್ರಾಥಮಿಕ ಉದ್ದೇಶ ಆಗಿದೆ. ಸ್ನೇಹಿತರೆ, ಹೆಚ್ಚುವರಿಯಾಗಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಉಚಿತ ಪಡಿತರವನ್ನು ತೆಗೆಸುವ ಮೂಲಕ ಬಡ ಕುಟುಂಬಗಳ ಜೀವನ ಮಟ್ಟವನ್ನು ಸುಧಾರಿಸಲು ಗುರಿಯನ್ನು ಇಲ್ಲಿ ಸರ್ಕಾರ ಹೊಂದಿರುವಂಥದ್ದು. ಇಲ್ಲಿ ಯೋಜನೆ ಜನವರಿ 1ರಿಂದ 2025ರಿಂದ ಜಾರಿಗೆ ಬರಲಿದೆ ಮತ್ತು ಲಕ್ಷಾಂತರ ಜನರಿಗೆ ಪ್ರಯೋಜನವಾಗಲಿದೆ ಎಂದು ಇಲ್ಲಿ ವೀಕ್ಷಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಒಂದು ಯೋಜನೆ ಜನವರಿ 1, 2020ಕ್ಕೆ ನಿಮಗೆ ಏನಾಗುತ್ತದೆ ಅಂದ್ರೆ ಇದನ್ನ ಒಂದು ಲಕ್ಷಾಂತರ ಜನರಿಗೆ ಇಲ್ಲಿ ಪ್ರಯೋಜನ ಆಗುವಂತ ಯೋಜನೆ ಆಗಿದೆ. ಇದು ಜಾರಿಗೆ ಬಂದಿರುವಂತದ್ದು ಜನವರಿ, ಓಕೆನಾ, ಜನವರಿ 1ನೇ ತಾರೀಕು 2025ಗೆ ಬಂದಿರುವಂತದ್ದು ಇದು ಜಾರಿಗೆ. ಆವಾಗ ಇದರ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೇನೆ. ಈಗ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಕುರಿತು ಮಾತನಾಡುವುದಾದ್ರೆ, ಈಗ 15ನೇ ಕಂತಿನ ಹಣ ಒಂದು 80% ಮಹಿಳೆಯರಿಗೆ ಈಗಾಗಲೇ ಹಣ ಬಂದು ಜಮಾ ಆಗಿದೆ. ಇನ್ನೊಂದು 15ರಿಂದ 20 ಲಕ್ಷ ಮಹಿಳೆಯರಿಗೆ ಹಣ ಬಂದಿಲ್ಲ ಅನ್ಸುತ್ತೆ. ನಿಮಗೂ ಕೂಡ ಹಣ ಬರುತ್ತೆ. ಭಾನುವಾರ ಅಂದ್ರೂ ಕೂಡ ಹಣ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಯಾಕೆ ಅಂದ್ರೆ ಆಲ್ರೆಡಿ ಹಣ DBT ಮುಖಾಂತರ ಪುಷ್ ಮಾಡಿರುತ್ತಾರೆ. ನಿಮಗೆ ನಾಳೆ ಆದ್ರೂ ಕೂಡ ಹಣ ಬಂದು ಜಮಾ ಆಗುತ್ತೆ. ಆಲ್ರೆಡಿ 80% ಅವರವರ ಖಾತೆಗಳಿಗೆ ಮಹಿಳೆಯರಿಗೆ ಬಂದು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಅವರವರ ಖಾತೆಗಳಿಗೆ ಜಮಾ ಆಗಿದೆ. ಯಾವುದೇ ಸಮಸ್ಯೆ ಇಲ್ಲದೇನೆ 15ನೇ ಕಂತಿನ ಹಣ ಬಂದು ಜಮಾ ಆಗಿದೆ. ಈಗ 16ನೇ ಕಂತು ಯಾವಾಗ ಬರುತ್ತೆ ನೀವು ಕೇಳುವುದಾದ್ರೆ ಸ್ನೇಹಿತರೆ, 16ನೇ ಕಂತು ಈಗ ಈ ಒಂದು ಡಿಸೆಂಬರ್ ತಿಂಗಳ ಮುಕ್ತಾಯದೊಳಗಡೆ ನಿಮಗೆ 16ನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ. ಮತ್ತೆ ಜನವರಿಯಿಂದ 17ನೇ ಕಂತು ಸ್ಟಾರ್ಟ್ ಆಗುತ್ತೆ. 17ನೇ ಕಂತಿನ ಹಣ ಜನವರಿಯಲ್ಲಿ ಕೊಡ್ತಾರೆ, ಓಕೆನಾ. ಈಗ 16ನೇ ಕಂತಿನ ಹಣ ಡಿಸೆಂಬರ್ ಮುಕ್ತಾಯದೊಳಗಡೆ ಜಮಾ ಮಾಡ್ತಾರಂತೆ. ಇದು ಸದ್ಯದ ಮಟ್ಟಕ್ಕೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣದ ಕುರಿತು ಕೊಟ್ಟಿರುವಂತ ಅಪ್ಡೇಟ್ ಸ್ನೇಹಿತರೆ, ಈಗ 15ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆ ಬಂದಿಲ್ವಾ ಅನ್ನೋದನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಈ ರೀತಿಯ ಅಂತ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.